ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನಾವು ಅಂದರೆ ನಮ್ಮೂರಾಗೆ ಗಣೇಶ ಕೂರಿಸೋದ್ರ ಸಲುವಾಗಿ ನಾವು ನೆನ್ನೆನೇ ಗಣೇಶ ನೋಡ್ಕೊಂಬರೋಣ ಅಂತೇಳ್ಬಿಟ್ಟು ಟೌನ್ಗೆ ಹೋಗಿದ್ವಿ. ನಾನು ನೋಡ್ತಾ ಇದ್ದೀರಲ್ಲ, ನಮ್ಮ ಅಣ್ಣ ನಮ್ಮ ಯಜಮಾನ್ರು ನಮಗೆ ನೈಟ್ ಡಿನ್ನರ್ ಅಲ್ಲೇ ತೊಗೊಂಬರಕ್ಕೆ ಹೋಗಿದ್ರು. ಸೊ ಹಾಗಾಗ್ಬಿಟ್ಟು ನಾವೆಲ್ಲ ಅಲ್ಲೇ ಹೋಗಿ ಬಂದು ಆಮೇಲೆ ನಾನು ಮೆಹಂದಿ ಅಂದರೆ ನಾಳೆ ಗಣೇಶನ ಹಬ್ಬ ಅಂತ ಹೇಳ್ಬಿಟ್ಟು ಅದ್ರಾಗ ಬೇರೆ ನಮ್ಮ ಮನೆಯವರೇ ಪಾಪ ಎಲ್ಲ ಮುಂದಾಗಿ ನಮ್ಮ ಅಣ್ಣಂದರು ಆಮೇಲೆ ನಮ್ಮ ಮನೆಯವರೆಲ್ಲ ಸೇರಿ ಮೆಹಂದಿ ಗಣೇಶ ಕೂರಿಸ್ತಾಯಿದ್ರು. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಓಡಾಟ ಜಾಸ್ತಿ ಇತ್ತಲ್ಲ, ಹಂಗಾಗ್ಬಿಟ್ಟು ನಾನು ತುಂಬ ಜೋಶಾಗೆ ಮೆಹಂದಿ ಹಾಕ್ಕೊತ ಇದ್ದೆ ಹಬ್ಬ ಅಂತ ಹೇಳ್ಬಿಟ್ಟು. ಅಷ್ಟೇನು ಬರಲ್ಲ, ಸುಮ್ಮನೆ ಲೈಟಾಗಿ ತಕ್ಕಮಟ್ಟಿಗೆ ಹಾಕ್ಕೊಂಡಿದ್ದೀನಿ. ನನಗನ್ಸೋ ಪ್ರಕಾರ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಬೆಳಗ್ಗೆ ಗೊತ್ತಾಗುತ್ತೆ, ಕ್ಲೀನಾಗಿ ಹತ್ಕೊಂಡ್ಮೇಲೆ ಗೊತ್ತಾಗುತ್ತೆ ಬಂದೈತಾ ಇಲ್ಲ ಅಪ್ಪ ಅಂತ ಹೇಳ್ಬಿಟ್ಟು. ನನ್ನ ಪಾಪ ನನ್ನ ಮಗನ ತುಂಬಾ ಅಂದರೆ ನಾನು ಪಾಪ ನೈಟು ಅಂದರೆ ಅವನಿಗೆ ನಮ್ಮ ಚಿಕ್ಕತ್ತೆಯವ್ರ ಮನೆಗೆ ಬಿಟ್ಟೋಗಿದ್ದೆ. ಸೊ ಹಂಗಾಗ್ಬಿಟ್ಟು ಪಾಪ ನಾನು ಬರಬೇಕಾದ್ರೆ ತುಂಬ ಅಳ್ತಾಯಿದ್ದು. ನಾನು ಬರೋ ಅಷ್ಟ್ರಾಗೆ ಹೆಂಗೆ ಮಲಗಿದ್ದಾನೆ ನೋಡಿ ಪಾಪ. ಆಮೇಲೆ ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಏನು ವೀಡಿಯೋ ಕ್ಯಾಪ್ಷನ್ ಮಾಡೋಕ್ಕಾಗಲಿಲ್ಲ, ಡೈರೆಕ್ಟಾಗಿ ಮನೆ ಪೂಜೆನೇ ಮಾಡಿದೆ. ನೋಡ್ತಾ ಇರ್ಬೋದು ನಮ್ಮ ಮನೆ ಪೂಜೆ ಎಷ್ಟು ಸಿಂಪಲ್ಲಾಗಿ ಆಗಿದೆ ಅಂತ ಹೇಳ್ಬಿಟ್ಟು ನೀವೇ ನೋಡ್ತಾ ಇರ್ಬೋದು. ಇದು ನಾನು ವೇರ್ ಮಾಡಿರೋ ಡ್ರೆಸ್ಸು ನಾನು ಟೌನ್ನಾಗ ಅಂದರೆ ನೆನ್ನೆ ಚಿಕ್ಕಬಳ್ಳಾಪುರದಾಗ ತೊಗೊಂಡಿರೋದು. ನನ್ನ ಮಗನಿಗೆ, ನನಗೆ, ನಮ್ಮ ಮನೆಯವ್ರಿಗೆ. ನನ್ನ ಮಗನ ಡ್ರೆಸ್ಸು ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ, ಹೆಂಗೆ ಕಾಣಿಸ್ತಾ ಇದ್ದಾನೆ ಅಂತಲೂ ಹೇಳಿ. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾನೆ. ಪ್ಯೂರ್ ಬ್ಲ್ಯಾಕು ಶೇರ್ವಾನಿ ತೊಗೊಂಡಿರೋದು. ನಾನು ಗೋಲ್ಡು ಆ್ಯಂಡ್ ಯೆಲ್ಲೋ ಕಲರ್ ಮಿಕ್ಸು ನೋಡ್ತಾ ಇರ್ಬೋದು. ಆಮೇಲೆ ಬೆಳಗ್ಗೆ ಅಂದರೆ ದೇವ್ರ ಪ್ರಸಾದ ಒಂದು ಹೂವು ಸಿಕ್ತು, ಅದೇ ಕಿವಿನಾಗ ಇಟ್ಕೊಂಡು ಫೋಟೋ ತಕ್ಕೊಂಡೆ. ಅದು ಸಾಯಂಕಾಲದವರೆಗೂ ನನ್ನ ಕಿವಿನಾಗೆ ಇದೆ. ಅಂದರೆ ಅಷ್ಟು ಕ್ಲೀನಾಗಿ ನನ್ನ ಕಿವಿನ ಕಚ್ಕೊಂಡ್ಬಿಟ್ಟಿತ್ತು. ನಮ್ಮ ಮನೆಯವ್ರ ಜೊತೆ ಒಂದೆರಡು ಫೋಟೋ ಕ್ಯಾಪ್ಷನ್ ತಗೊಂಡ್ವಿ. ನೋಡ್ತಾ ಇರ್ಬೋದು ಗಣೇಶನ ಹತ್ರಕ್ಕೆ ಹೋಗಿದ್ದೆ, ಹೆಂಗೆ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋ ಸಲುವಾಗಿ. ಸೊ ಹಂಗಾಗ್ಬಿಟ್ಟು ಅಲ್ಲೇ ಹೋಗಿ ಇದು ಫೋಟೋ ತಕ್ಕೊಂಡು ಆಮೇಲೆ ಲಾಸ್ಟಾಗಿ ನೋಡಿ ನಮ್ಮೂರು ಗಣೇಶ, ನಮ್ಮ ಮನೆಯವ್ರು ಇಕ್ಕಿರೋ ಗಣೇಶ ಇದು. ನಮ್ಮೂರಾಗೆ 2-3 ಕಡೆ ಇಕ್ಕಿದ್ದಾರೆ, ಆದರೆ ಇದು ನಮ್ಮ ಹುಡುಗರೆಲ್ಲ ಸೇರಿ, ನಮ್ಮ ಅಣ್ಣಂದರು ನಮ್ಮ ಮನೆಯವರು ಎಲ್ಲ ಸೇರಿ ಇಕ್ಕಿರೋ ಗಣೇಶ. ಇವನೇ ನಮ್ಮ ಅಣ್ಣ, ನೋಡ್ತಾ ಇರ್ಬೋದು ಲೋಕೇಶ್ ಅಂತ ಹೇಳ್ಬಿಟ್ಟು. ಆಮೇಲೆ ನೋಡ್ರಿ ಎಲ್ಲರಿಗೂ ಪ್ರಸಾದ ಮಂಗಳಾರತಿ ಆಯಿತು, ಪ್ರಸಾದ ಹಂಚ್ತಾ ಇದ್ದಾರೆ. ಊರು ಹೆಣ್ಮಕ್ಳೆಲ್ಲ ಬಂದಿದ್ದರು. ತುಂಬಾ ಖುಷಿ ಆಯಿತು ನಮಗೆ ಈ ವರ್ಷ ಈ ಊರಾಗೆ ಗಣೇಶನದು ಸಂಭ್ರಮದ ಆಚರಿಸ್ತಾ ಇರೋದು, ಪ್ರಸಾದ ಹಂಚ್ತಾ ಇರೋದು ನೋಡ್ತಾ ಇರ್ಬೋದು. ಪ್ರಸಾದಕ್ಕೆ ಸೂಪರಾಗಿರೋ ಪುಳಿಯೋಗರೆ ಆಮೇಲೆ ಸಜ್ಜೆ ಮಾಡಿದ್ರು, ಸಕ್ಕತ್ತಾಗಿತ್ತು. ಕೊನೆಗೆ ನನಗೆ ಪ್ರಸಾದ ಸಿಕ್ತು, ತುಂಬಾ ಚೆನ್ನಾಗಿತ್ತು. ಇಷ್ಟು ಟೇಸ್ಟಿಯಾಗಿರುತ್ತೆ ನಂದು ಅಂದರೆ ನಾನು ಅವಾಯ್ಡ್ ಮಾಡ್ತಿದ್ದೆ ಜಾಸ್ತಿ ತಿನ್ನೋಕ್ಕೆ. ಸೊ ಹಂಗಾಗ್ಬಿಟ್ಟು ತುಂಬ ಇಷ್ಟ ಆಯಿತು. ಅವರೇ ನಮ್ಮ ಮನೆಯವರು. ನೋಡ್ತಾ ಇರ್ಬೋದು ಪಂಚ ಕಟ್ಬಿಟ್ಟವ್ರೆ ಇವತ್ತು ಗಣೇಶನಿಗೆ. ಹೆಂಗಿದ್ದಾನೆ ನೋಡಿ ನಮ್ಮ ಗಣೇಶ. ಥ್ಯಾಂಕ್ ಯು ಆಲ್.